ಇಂದಿನ ಜಗತ್ತಿನಲ್ಲಿ ನಾವು ಸಂತೋಷವಾಗಿರಲು ಬಯಸಿದರೆ ನಾವು ಸ್ವಾರ್ಥಿಗಳಾಗಿರಬೇಕು. ಇದು ನಮ್ಮ ವಾಸ್ತವವಲ್ಲ, ಇದು ಈ ಯುಗದ ಸತ್ಯ. ವಾಸ್ತವವೆಂದರೆ ನಮ್ಮ ಭಾವನೆಗಳನ್ನು ಗೌರವಿಸದವರ ಹಿಂದೆ ಹುಚ್ಚರಾಗುವುದು ಪ್ರೀತಿಯಲ್ಲ. ಗಾಳಿಗಳು ಹವಾಮಾನದ ದಿಕ್ಕು, ಮೋಡಗಳು ಶಕ್ತಿಯಾಗಿದ್ದರೆ ಪ್ರಾರ್ಥನೆಗಳು ಖಂಡಿತವಾಗಿಯೂ ತೊಂದರೆಯ ಫಲವನ್ನು ನೀಡುತ್ತವೆ. ಮೋಡಗಳು ಶಕ್ತಿ. ನಿಮ್ಮ ಹೃದಯದಲ್ಲಿರುವುದನ್ನು ತಿನ್ನಲು ಧೈರ್ಯವನ್ನು ಹೊಂದಿರಿ. ಇತರರ ಹೃದಯದಲ್ಲಿರುವುದನ್ನು ತಿನ್ನಲು ಧೈರ್ಯವನ್ನು ಹೊಂದಿರಿ. ಸಂಬಂಧಗಳು ಎಂದಿಗೂ ಮುರಿಯುವುದಿಲ್ಲ ಎಂದು ಅರ್ಥ ಮಾಡಿಕೊಳ್ಳಿ. ನಿಮ್ಮ ಸಮರ್ಪಣೆ, ತಾಳ್ಮೆ, ಧೈರ್ಯ ಮತ್ತು ಸಕಾರಾತ್ಮಕ ಚಿಂತನೆಯು ಒಬ್ಬ ವ್ಯಕ್ತಿಯನ್ನು ಅನೇಕ ಕಷ್ಟಕರ ಸಂದರ್ಭಗಳನ್ನು ಯಶಸ್ವಿಯಾಗಿ ಜಯಿಸಲು ಸಹಾಯ ಮಾಡುತ್ತದೆ. ನೀವು ಪ್ರಾರಂಭಿಸದಿದ್ದರೆ ನೀವು ಕೆಲಸವನ್ನು ಮುಗಿಸಲು ಸಾಧ್ಯವಿಲ್ಲ ಎಂಬುದು ಖಚಿತ. ಯಾವುದೇ ಕಾರ್ಯದ ಕಠಿಣ ಭಾಗವೆಂದರೆ ಪ್ರಾರಂಭಿಸುವುದು. ಎಂದಿಗೂ ಬಿಟ್ಟುಕೊಡಬೇಡಿ. ಇಂದು ಕಷ್ಟ, ನಾಳೆ ಕೆಟ್ಟದಾಗಿರುತ್ತದೆ. ಆದರೆ ಒಬ್ಬ ವ್ಯಕ್ತಿಯು ಏನನ್ನಾದರೂ ಮಾಡುವ ಇಚ್ಛೆಯನ್ನು ಹೊಂದಿದ್ದರೆ ನಾಳೆ ಪ್ರಕಾಶಮಾನವಾಗಿರುತ್ತದೆ. ಈ ಜಗತ್ತಿನಲ್ಲಿ ಯಾವುದೂ ಅಸಾಧ್ಯವಲ್ಲ. ಇತರರನ್ನು ಅರ್ಥ ಮಾಡಿಕೊಳ್ಳುವುದು ಕಷ್ಟಕರವಾದ ಸ್ಥಳದಲ್ಲಿ ನಿಮ್ಮನ್ನು ಅರ್ಥ ಮಾಡಿಕೊಳ್ಳುವುದು ಉತ್ತಮ. ದೇಹವು ಮಣ್ಣಿನಿಂದ ಮಾಡಲ್ಪಟ್ಟಿದೆ, ಉಸಿರು ಅಲ್ಲೇ ಇದೆ ಮತ್ತು ಹೆಮ್ಮೆ ಅಲ್ಲೇ ಇದೆ. ಹಾಗಾದರೆ ಇದರ ಅರ್ಥವೇನು? ನಾವೆಲ್ಲರೂ ಇಲ್ಲಿ ಬಾಡಿಗೆದಾರರು. ಸಮಸ್ಯೆಗಳು ಜೀವನದ ಒಂದು ಭಾಗ. ತಮ್ಮ ಸಮಸ್ಯೆಗಳನ್ನು ತಮ್ಮಲ್ಲಿಯೇ ಇಟ್ಟುಕೊಂಡವರು ಗೆದ್ದಿದ್ದಾರೆ ಮತ್ತು ತಮ್ಮದನ್ನು ತಲೆಯ ಮೇಲೆ ತೆಗೆದುಕೊಂಡವರು ಗೆದ್ದಿದ್ದಾರೆ. ಜೀವನದಲ್ಲಿ ಹಲವು ಬಾರಿ ನಾವು ಯಾರೋ ನಮ್ಮನ್ನು ಬೆಂಬಲಿಸುತ್ತಿರುವಂತೆ ದೊಡ್ಡ ಸಮಸ್ಯೆಗಳನ್ನು ಎದುರಿಸುತ್ತೇವೆ ಮತ್ತು ನಾವು ಈ ಅದೃಶ್ಯ ಶಕ್ತಿಯನ್ನು ದೇವರು ಎಂದು ಕರೆಯುತ್ತೇವೆ. ಹಾಗಾದರೆ ನೆನಪಿಡಿ, ಜಗತ್ತು ನಿಮ್ಮನ್ನು ಕೈಬಿಟ್ಟಾಗ ದೇವರು ನಿಮ್ಮ ಕೈ ಹಿಡಿಯಲು ಇದ್ದಾನೆ. ಕೋಪದ ಮುಂದೆ ನಿಲ್ಲಲು ಕಲಿಯಿರಿ ಮತ್ತು ತಪ್ಪುಗಳಿಗೆ ತಲೆಬಾಗಲು ಕಲಿಯಿರಿ. ನಿಮ್ಮ ನಿಯಂತ್ರಣದಲ್ಲಿಲ್ಲದ್ದನ್ನು ನೀವು ತ್ಯಾಗ ಮಾಡಿದರೆ ಜೀವನ ನರಕವಾಗುತ್ತದೆ. ನೀವು ಜೀವನದಲ್ಲಿ ಇಷ್ಟೊಂದು ಕಲಿತಿದ್ದೀರಿ. ನೀವು ಚಿಂತೆ ಮಾಡುತ್ತಿದ್ದರೆ ನೀವು ನಿಮ್ಮನ್ನು ಸುಟ್ಟುಕೊಳ್ಳುತ್ತೀರಿ. ನೀವು ನಿರಾತಂಕರಾಗಿದ್ದರೆ ಜಗತ್ತು ಸುಡುತ್ತದೆ. ಒಂಟಿತನವು ವಿಭಿನ್ನ ಸಂತೋಷವನ್ನು ಹೊಂದಿದೆ. ಯಾರ ಭಯವೂ ಇಲ್ಲ. ನೀವು ನಿಮ್ಮನ್ನು ದುರ್ಬಲವಾಗಿರಿಸಿದ್ದೀರಿ ತಾಯಿ. ಇಲ್ಲವಿದ್ದರೆ ಬೇರೆ ಯಾರಿಗೂ ನಿಮಗೆ ಸಾಧ್ಯವಾಗುವುದನ್ನು ಮಾಡಲು ಸಾಧ್ಯವಿಲ್ಲ. ಕಠಿಣ ಪರಿಶ್ರಮದಿಂದ ಮಾತ್ರ ಹಣೆಬರಹ ಬದಲಾಗಬಹುದು, ಕುಳಿತು ಮಲಗುವುದರಿಂದ ಅಲ್ಲ. ಜೀವನ ತುಂಬ ಚಿಕ್ಕದಾಗಿದೆ. ಆದ್ದರಿಂದ ಯಾರನ್ನಾದರೂ ಬೆನ್ನಟ್ಟುವುದಕ್ಕಿಂತ ನಿಮ್ಮ ಕನಸುಗಳನ್ನು ನನಸಾಗಿಸಿಕೊಳ್ಳುವುದು ಉತ್ತಮ. ಸರಿಯಾದ ಹಾದಿಯಲ್ಲಿ ನಡೆಯುವುದು ಸ್ವಲ್ಪ ಕಷ್ಟ, ಆದರೆ ಯಾರೂ ನಿಮ್ಮನ್ನು ಅದರ ಮೇಲೆ ಬೀಳಿಸಲು ಸಾಧ್ಯವಿಲ್ಲ. ಮಗು ಬಿದ್ದ ಕ್ಷಣವೇ ನಡೆಯಲು ಪ್ರಾರಂಭಿಸುತ್ತದೆ. ಮುಳುಗುತ್ತಿರುವ ವ್ಯಕ್ತಿಯು ಗಾಯಕ್ಕೆ ಹೆದರಿ ಈಜಲು ಕಲಿಯುತ್ತಾನೆ. ಎಂದಿಗೂ ಹಿಂದೆ ಸರಿಯಬೇಡಿ, ಏಕೆಂದರೆ ಗಾಯವಾದ ನಂತರ ಒಬ್ಬ ವ್ಯಕ್ತಿಯು ಚೇತರಿಸಿಕೊಳ್ಳಲು ಪ್ರಾರಂಭಿಸುತ್ತಾನೆ. ಲಕ್ಷಾಂತರ ಅಪಹಾಸ್ಯಗಳು ಬರುತ್ತವೆ, ಆದರೆ ಹತಾಶರಾಗಬೇಡಿ, ಏಕೆಂದರೆ ಇದು ನಿಮ್ಮ ತಾಯಿಯನ್ನು ನೀವು ಗುರುತಿಸುವ ಸಮಯ. ಧೈರ್ಯ ಮಾತ್ರ ಒಬ್ಬ ವ್ಯಕ್ತಿಯನ್ನು ಬೆಂಬಲಿಸುತ್ತದೆ. ಅದು ಅವರನ್ನು ಎಂದಿಗೂ ಕಳೆದುಕೊಳ್ಳಲು ಬಿಡುವುದಿಲ್ಲ. ಪ್ರಕೃತಿ ನಮ್ಮೆಲ್ಲರನ್ನೂ ವಜ್ರಗಳಾಗಿ ಮಾಡಿದೆ. ನಾವೆಲ್ಲರೂ ವಜ್ರಗಳನ್ನು ಹೊಂದಿದ್ದೇವೆ, ಆದರೆ ಯಾರಿಗಾದರೂ ಸೇರಿದವನು ಹೊಳೆಯುತ್ತಾನೆ. ಎಲ್ಲವನ್ನೂ ಪುಸ್ತಕಗಳಿಂದ ಮಾತ್ರ ಕಲಿಯಲು ಸಾಧ್ಯವಿಲ್ಲ. ಸ್ವಾರ್ಥಿ ಜನರಿಂದಲೂ ನಾವು ಬಹಳಷ್ಟು ಕಲಿಯಬಹುದು. ನಿಮ್ಮ ಮನೆ ಬಾಗಿಲಿನಲ್ಲಿ ನಿರ್ಗತಿಕ ವ್ಯಕ್ತಿಯನ್ನು ಎಂದಿಗೂ ಅವಮಾನಿಸಬೇಡಿ, ಏಕೆಂದರೆ ದೇವರು ಬಟ್ಟಲನ್ನು ಬದಲಾಯಿಸಲು ಸಾಧ್ಯವಿಲ್ಲ. ನನಗೆ ಭಯವಿಲ್ಲ, ನಾನು ಇಂದು ದಾನಿ ಮಾಡಿಕೊಟ್ಟಿದ್ದೇನೆ. ನಾಳೆ ನನ್ನ ಗಮ್ಯವನ್ನು ನಾನು ಖಂಡಿತವಾಗಿಯೂ ತಲುಪುತ್ತೇನೆ. ಈ ಧೈರ್ಯ ಅಪಾರವಾಗಿದೆ. ಪ್ರಯತ್ನವು ಒಂದು ದಿನ ಖಂಡಿತವಾಗಿಯೂ ಫಲ ನೀಡುತ್ತದೆ. ಈ ಜಗತ್ತಿನಲ್ಲಿ ಯಾವುದೂ ಶಾಶ್ವತವಲ್ಲ. ಸಮಯ, ಪ್ರೀತಿ, ಬೀಳುವಿಕೆ ಮತ್ತು ಸಂಬಂಧಗಳು. ಯಾರಾದರೂ ನಿಮ್ಮನ್ನು ಅರ್ಥ ಮಾಡಿಕೊಳ್ಳದಿದ್ರೆ ಚಿಂತೆ ಮಾಡಬೇಡಿ, ಏಕೆಂದರೆ ಒಳ್ಳೆಯ ಜನರು ಮತ್ತು ಒಳ್ಳೆಯ ಪುಸ್ತಕಗಳು ಎಲ್ಲರನ್ನೂ ಅರ್ಥ ಮಾಡಿಕೊಳ್ಳುತ್ತವೆ. ಸ್ನೇಹವು ಸ್ವಾರ್ಥವಲ್ಲ, ಆದರೆ ನಂಬಿಕೆ. ಅಲ್ಲಿ ಸಂತೋಷದಿಂದ ನಗುವಿನವರೆಗೂ ಮತ್ತು ಕ್ಲಿಷ್ಟ ಸಮಯದಲ್ಲಿ ಬೆಂಬಲಿಸುವ ಜವಾಬ್ದಾರಿ ಇರುತ್ತದೆ. ಇಲ್ಲಿ ಯಾವುದೇ ಸುಳ್ಳು ಭರವಸೆಗಳಿಲ್ಲ, ಆದರೆ ಸತ್ಯ, ಪ್ರಯತ್ನವು ಜಗತ್ತಿನ ಜಾತಿ. ಸತ್ಯವನ್ನು ಮಾತನಾಡುವವನು ಮತ್ತು ಸರಿಯಾದ ಮಾರ್ಗದಲ್ಲಿ ನಡೆಯುವವನು ಯಾವಾಗಲೂ ಕಹಿಯಂತೆ ತೋಣುತ್ತಾನೆ. ಆದರೆ ಜಗತ್ತು ನಿಮ್ಮನ್ನು ಎಷ್ಟೇ ಅವಮಾನಿಸಿದರೂ ನೀವು ಉತ್ತಮ ಚಿಂತನೆಯಿಂದ ಅವಮಾನಿಸಬೇಕು. ಸಮರ್ಪಣೆ ಒಂದು ಚಿಕ್ಕ ಪದ, ಆದರೆ ಸಂಬಂಧಗಳು ನಿಮ್ಮನ್ನು ಅಳುವಂತೆ ಮಾಡಿದಾಗ ಅಸೂಯೆಪಟ್ಟವನ ಜೀವನ ಬದಲಾಗುತ್ತದೆ. ಅವರನ್ನು ನಿರ್ಲಕ್ಷಿಸಲು ಕಲಿಯಿರಿ. ಜೀವನ ತುಂಬಾ ಸುಲಭವಾಗುತ್ತದೆ. ವಿಫಲರಾಗಲು ಉದ್ದೇಶಿಸಲ್ಪಟ್ಟ ವ್ಯಕ್ತಿಯು ಅಗತ್ಯಕ್ಕಿಂತ ಹೆಚ್ಚು ಬಳಲುತ್ತಾನೆ. ವಿಫಲತೆಗಳು ಜೀವನದ ಒಂದು ಭಾಗ. ನೀವು ಎಂದಿಗೂ ವಿಫಲರಾಗದಿದ್ರೆ ನೀವು ಎಂದಿಗೂ ಕಲಿಯುವುದಿಲ್ಲ ಮತ್ತು ನೀವು ಎಂದಿಗೂ ಉತ್ತರವನ್ನು ಕಲಿಯುವುದಿಲ್ಲ.
ನಿಮ್ಮ ಸ್ವಭಾವ ಎಂದಿಗೂ ಬದಲಾಗುವುದಿಲ್ಲ, ಅಥವಾ ನೀವು ಜೀವನದಲ್ಲಿ ಅನೇಕ ವಿಷಯಗಳನ್ನು ಕಲಿಯಲು ಸಾಧ್ಯವಿಲ್ಲ. ವಿಫಲತೆಗಳು ಬಹಳ ಮುಖ್ಯ. ಸಮಯದ ವಿರುದ್ಧ ಹೋರಾಡಿ ತನ್ನ ಹಣೆಬರಹವನ್ನು ಬದಲಾಯಿಸುವವನು ತನ್ನ ಹಣೆಬರಹವನ್ನು ನಿಜವಾಗಿಯೂ ಅರ್ಥ ಮಾಡಿಕೊಳ್ಳುವವನು. ನಾಳೆ ಏನಾಗುತ್ತದೆ ಎಂಬುದರ ಬಗ್ಗೆ ಎಂದಿಗೂ ಚಿಂತಿಸಬೇಡಿ. ನಾಳೆ ತನ್ನ ಇಮೇಜನ್ನು ಬದಲಾಯಿಸುತ್ತದೆ. ಸಂತೋಷ ಸ್ವಾತಂತ್ರ್ಯವನ್ನು ಅವಲಂಬಿಸಿದೆ, ಮತ್ತು ಸ್ವಾತಂತ್ರ್ಯ ನೀವು ಎಷ್ಟು ಧೈರ್ಯಶಾಲಿಗಳಾಗಿದ್ದೀರಿ ಎಂಬುದರ ಮೇಲೆ ಅವಲಂಬಿಸಿದೆ. ನಂಬಿಕೆಯಿಲ್ಲದೆ ಈ ಜಗತ್ತಿನಲ್ಲಿ ಯಾವ ಸಂಬಂಧವೂ ಹೆಚ್ಚು ಕಾಲ ಉಳಿಯುವುದಿಲ್ಲ. ನಿನ್ನೆ ಯಾವುದೋ ತಪ್ಪಿನಿಂದ ದುಃಖದ ದಿನವಾಗಿದ್ರೆ ಅದನ್ನು ನೆನಪಿಸಿಕೊಂಡು ಇಂದು ವ್ಯರ್ಥ ಮಾಡಬೇಡಿ. ಯಶಸ್ವಿಯಾಗುವ ಗುರಿಯನ್ನು ಸಾಧಿಸಿದವನನ್ನು ಪರಿಗಣಿಸಿ. ಒಬ್ಬ ವ್ಯಕ್ತಿಯ ನಾಶಕ್ಕೆ 5 ಕಾರಣಗಳು: ನಿದ್ರೆ, ಕೋಪ, ಭಯ, ದಣಿವು ಮತ್ತು ದೂಡಪಡುವ ಅಭ್ಯಾಸ ಎಂದು ಶ್ರೀಕೃಷ್ಣ ಹೇಳುತ್ತಾನೆ. ಸಫಲತೆ ಮತ್ತು ಸಂತೋಷದ ಕೈಲಿಯೇ ಹಣ್ಣು ಸಂತೋಷವಾಗಿದೆ. ನೀವು ಮಾಡುವ ಕೆಲಸವನ್ನು ಪ್ರೀತಿಸಿದರೆ ನೀವು ಖಂಡಿತವಾಗಿಯೂ ಸಫಲರಾಗುತ್ತೀರಿ. ಒಳ್ಳೆಯದನ್ನು ಮಾಡುವ ವ್ಯಕ್ತಿಯು ಯಾವಾಗಲೂ ಕಷ್ಟಗಳನ್ನು ಎದುರಿಸುತ್ತಾನೆ, ಏಕೆಂದರೆ ಫಲ ನೀಡುವ ಮರವನ್ನು ಯಾವಾಗಲೂ ಕಲ್ಲುಗಳಿಂದ ಹೊಡೆಯಲಾಗುತ್ತದೆ. ಸತ್ಯದ ಮೂಲಕ ಗಳಿಸಿದ ಹಣವು ಎಲ್ಲಾ ರೀತಿಯಲ್ಲೂ ಸಂತೋಷವನ್ನು ತರುತ್ತದೆ. ವಂಚನೆಯ ಮೂಲಕ ಗಳಿಸಿದ ಹಣವು ಯಾವಾಗಲೂ ಬೇಸರವನ್ನು ತರುತ್ತದೆ. ಮೌನವಾಗಿರುವುದಕ್ಕಿಂತ ದೊಡ್ಡ ಶಿಕ್ಷೆಯಿಲ್ಲ, ಕ್ಷಮಿಸುವುದಕ್ಕಿಂತ ಉತ್ತರವಿಲ್ಲ, ಮತ್ತು ದೊಡ್ಡ ಶಿಕ್ಷೆಯೂ ಇಲ್ಲ. ಕಠಿಣ ಪರಿಶ್ರಮದಿಂದ ಕನಸುಗಳು ನನಸಾದಾಗ ಮಾರ್ಗವು ಈಡೇರದಿದ್ದರೆ ತತ್ವಗಳು ಮಾರ್ಗವಲ್ಲ ಎಂದು, ಏಕೆಂದರೆ ಮರಗಳೂ ಸಹ ಯಾವಾಗಲೂ ತಮ್ಮ ಹೊಟ್ಟೆಯನ್ನು ಬದಲಾಯಿಸುತ್ತವೆ. ಇಲ್ಲ, ಯಾರದಾದರೂ ಸಾಂಗತ್ಯದಿಂದ ನಿಮ್ಮ ಆಲೋಚನೆಗಳು ಶುದ್ಧೀಕರಿಸಲ್ಪಟ್ಟರೆ ಆ ವ್ಯಕ್ತಿಯು ಸಾಮಾನ್ಯ ವ್ಯಕ್ತಿಯಲ್ಲ ಎಂದು ಅರ್ಥ ಮಾಡಿಕೊಳ್ಳಿ. ನಿಮ್ಮ ಕಷ್ಟಕರ ಸಮಯಗಳು ನಿಮ್ಮನ್ನು ಶಕ್ತಿಶಾಲಿ ಮಾಡುತ್ತವೆ. ಬುದ್ಧಿವಂತ ವ್ಯಕ್ತಿಯು ಇತರರನ್ನು ಗಮನಿಸಿ ಅವರ ಗುಣಗಳನ್ನು ಕಲಿತು ಅವರಿಂದ ಕಲಿಯುತ್ತಾನೆ. ಅವನು ಅವರನ್ನು ಹೋಲಿಸುವುದಿಲ್ಲ ಅಥವಾ ಅಸೂಯೆಪಡುವುದಿಲ್ಲ. ಸೋಮಾರಿ ವ್ಯಕ್ತಿಯು ಎಂದಿಗೂ ಯಶಸ್ವಿಯಾಗುವುದಿಲ್ಲ. ತನ್ನ ಜೀವನದಲ್ಲಿ ಸುಖವನ್ನು ಪ್ರೀತಿಸುವವನು ಕಠಿಣ ಪರಿಶ್ರಮ ಮಾಡಲು ಇಷ್ಟಪಡುವುದಿಲ್ಲ. ಒಬ್ಬ ವ್ಯಕ್ತಿಯು ಹೇಗೆ ಯಶಸ್ವಿಯಾಗಬಹುದು? ಹಾಗಾಗಿ ನೀವು ಏನನ್ನಾದರೂ ಮಾಡಬೇಕೆಂದರೆ ಅದನ್ನು ತ್ಯಾಗ ಮಾಡಿ. ನಿಮ್ಮ ಕೆಲಸವನ್ನು ನಾಳಿಗೆ ಎಂದಿಗೂ ಮುಂದೂಡಬೇಡಿ. ನೀವು ಅದನ್ನು ಮುಂದೂಡಬೇಕು, ಏಕೆಂದರೆ ಆ ವ್ಯಕ್ತಿಯು ಸಮಯದ ಮಹತ್ವವನ್ನು ಅರ್ಥ ಮಾಡಿಕೊಳ್ಳದೆ ಅದನ್ನು ವ್ಯರ್ಥ ಮಾಡುತ್ತಾನೆ. ಕೊನೆಯಲ್ಲಿ ಅವನಿಗೆ ಏನನ್ನೂ ಮಾಡಲು ಸಮಯವಿರುವುದಿಲ್ಲ. ಯಾವುದೇ ವ್ಯಕ್ತಿಯ ಜೀವನದಲ್ಲಿ ವಿಫಲತೆಗೆ ಮುಖ್ಯ ಕಾರಣ ಆತ್ಮವಿಶ್ವಾಸದ ಕೊರತೆ. ಆತ್ಮವಿಶ್ವಾಸವಿರುವ ವ್ಯಕ್ತಿಯು ಯಶಸ್ವಿಯಾಗುತ್ತಾನೆ. ಆತ್ಮವಿಶ್ವಾಸದ ಕೊರತೆಯಿರುವ ವ್ಯಕ್ತಿಯು ಎಂದಿಗೂ ಯಶಸ್ವಿಯಾಗಲು ಸಾಧ್ಯವಿಲ್ಲ. ಒಮ್ಮೆ ಉದಾರ ಶ್ರೀಕೃಷ್ಣನು ತನ್ನ ಕಥೆಯನ್ನು ಹೇಳುವುದನ್ನು ಕೇಳಿ. ಓ ದೇವರೇ, ನಾನು ಹುಟ್ಟಿದಾಗ ಹುಟ್ಟಿದೆ. ನನ್ನ ತಾಯಿಯು ನನ್ನನ್ನು ತ್ಯಜಿಸಿದರು. ಇದರಲ್ಲಿ ನನ್ನ ತಪ್ಪೇನು? ದ್ರೋಣಾಚಾರ್ಯರು ನನ್ನನ್ನು ಮಹಿಳೆಯಂತೆ ಪರಿಗಣಿಸದ ಕಾರಣ ನನಗೆ ಶಿಕ್ಷಣ ನೀಡಲು ನಿರಾಕರಿಸಿದರು. ಇದರಲ್ಲಿ ನನ್ನ ತಪ್ಪೇನು? ಮತ್ತು ದ್ರೌಪದಿಯ ಸ್ವಯಂವರದಲ್ಲಿ ನಾನು ರಾಜಮನೆತನದ ಭಾಗವಾಗಿರಲಿಲ್ಲ ಎಂಬ ಕಾರಣ ನನ್ನನ್ನು ಅವಮಾನಿಸಲಾಯಿತು. ಇದಕ್ಕೆ ಪ್ರತಿಕ್ರಿಯೆಯಾಗಿ ಶ್ರೀಕೃಷ್ಣನು, ಕರ್ಮ, ಎಚ್ಚರಿಕೆಯಿಂದ ಕೇಳಿಸು. ನಾನು ಹುಟ್ಟಿದಾಗ ಹುಟ್ಟಿದೆ ಜೈಲಿನಲ್ಲಿ, ಮತ್ತು ನಾನು ಹುಟ್ಟಿದ ಕ್ಷಣವೇ ನನಗೆ ಸಾವು ಕಾದಿತ್ತು. ನಾನು ಹುಟ್ಟಿದ ರಾತ್ರಿ ನಾನು ನನ್ನ ಪೆತ್ತರಿಕೆಯಿಂದ ಬೇರ್ಪಟ್ಟಿದ್ದೆ. ಬಂದ ನಂತರ ಬಡ ಕುಟುಂಬ ಮಾಡಬೇಕಾದ ಪ್ರತಿಯೊಂದು ಕೆಲಸವನ್ನು ನಾನು ಮಾಡಬೇಕಾಯಿತು. ನನಗೆ ನಡೆಯಲು ಸಾಧ್ಯವಾಗದಿದ್ದಾಗ ನಾನು ಮಾರಕ ದಾಳಿಗೆ ಒಳಗಾಗಿದ್ದೆ. ನನ್ನನ್ನು ಕೊಲ್ಲಲು ಪದೇ ಪದೇ ಪ್ರಯತ್ನಗಳು ನಡೆಯುತ್ತವೆ. ನನ್ನ ಬಾಲ್ಯದಲ್ಲಿ ನನಗೆ ಶಿಕ್ಷಣವಿರಲಿಲ್ಲ, ಅರಮನೆ ಇರಲಿಲ್ಲ, ಗುರುಕುಲವಿರಲಿಲ್ಲ, ಭವ್ಯ ಅರಮನೆಯೂ ಇರಲಿಲ್ಲ. ಆದರೂ ನನ್ನ ತಾಯಿಯ ಚಿಕ್ಕಪ್ಪ ನನ್ನನ್ನು ತನ್ನ ದೊಡ್ಡ ಶತ್ರುವೆಂದು ಪರಿಗಣಿಸಿದರು. ನನ್ನ ಜೀವನ ಅನೇಕ ಸವಾಲುಗಳನ್ನು ಎದುರಿಸಿದೆ. ಅದು ಅಷ್ಟು ಮುಖ್ಯವಲ್ಲ. ಜೀವನದಲ್ಲಿ ನಾನು ಎಷ್ಟೊಂದು ಬಾರಿ ಅವಮಾನಿಸಲ್ಪಟ್ಟಿದ್ದೇನೆ. ಆದರೆ ಆ ಅವಮಾನಗಳಿಗೆ ನೀವು ಹೇಗೆ ಪ್ರತಿಕ್ರಿಯಿಸುತ್ತೀರಿ ಎಂಬುದು ಮುಖ್ಯ. ನೀವು ಹೊಂದಿರುವ ಜ್ಞಾನವು ನೀವು ಬಳಸುತ್ತಿರುವ ಜ್ಞಾನವಾಗಿದೆ, ಮತ್ತು ನೀವು ಈ ಸವಾಲುಗಳನ್ನು ಹೇಗೆ ಬಗೆಹರಿಸಿ ಮುಂದುವರಿಯುತ್ತೀರಿ ಎಂಬುದು ಅತ್ಯಂತ ಮುಖ್ಯ. ಪುಸ್ತಕಗಳಿಂದ ನೀವು ಎಲ್ಲವನ್ನೂ ಕಲಿಯಲು ಸಾಧ್ಯವಿಲ್ಲ. ಸ್ವಾರ್ಥಿ ಜನರಿಂದಲೂ ಬಹಳಷ್ಟು ಕಲಿಯಲು ಇದೆ. ನಿಮ್ಮ ಆಲೋಚನೆಗಳಿಗೆ ಗಮನ ಕೊಡಿ, ಏಕೆಂದರೆ ಅವು ನಿಮ್ಮ ಮಾತುಗಳಾಗುತ್ತವೆ. ನಿಮ್ಮ ಮಾತುಗಳಿಗೆ ಗಮನ ಕೊಡಿ, ಏಕೆಂದರೆ ಅವು ನಿಮ್ಮ ಕ್ರಿಯೆಗಳಾಗುತ್ತವೆ. ನಿಮ್ಮ ಕ್ರಿಯೆಗಳಿಗೆ ಗಮನ ಕೊಡಿ, ಏಕೆಂದರೆ ಅವು ನಿಮ್ಮ ಹಣೆಬರಹವಾಗುತ್ತವೆ. ತಪ್ಪುಗಳು ಇಲ್ಲಿಂದಲೇ ಬರುತ್ತವೆ. ನಿಷ್ಪ್ರಯೋಜಕರ ಜೀವನವು ಇತರರಲ್ಲಿ ದೋಷಗಳನ್ನು ಕಂಡುಹಿಡಿಯುವುದರಲ್ಲಿ ಕಳೆಯುತ್ತದೆ. ಗೌರವ ಮನುಷ್ಯನಿಗಲ್ಲ, ಮಹಿಳೆಗಿದೆ. ಆದರೆ ನೀವು ಗೌರವವನ್ನು ಕಳೆದುಕೊಂಡರೆ ನೀವು ಗೌರವವನ್ನು ಕಳೆದುಕೊಳ್ಳುತ್ತೀರಿ. ಮಾತನಾಡಲು ಕಲಿಯಿರಿ, ಇಲ್ಲವಿದ್ದರೆ ನೀವು ನಿಮ್ಮ ಜೀವನವಿಡೀ ಕೇಳಬೇಕಾಗುತ್ತದೆ. ಹಾರುವುದರಲ್ಲೂ ಯಾವ ಹಾನಿಯೂ ಇಲ್ಲ.
ನೀವು ನೆಲವನ್ನು ಸ್ಪಷ್ಟವಾಗಿ ನೋಡಲು ಸಾಧ್ಯವಾದಷ್ಟು ದೂರ ಹಾರಬೇಕು. ನೀವು ಮೌನವಾಗಿದ್ದಾಗಲೂ ನಿಮ್ಮ ಮಾತುಗಳನ್ನು ಕೇಳಬಲ್ಲ ಜನರು ಮಾತ್ರ ನಿಮ್ಮ ಬಗ್ಗೆ ಕಾಳಜಿ ವಹಿಸುತ್ತಾರೆ. ನಿಮ್ಮ ಮಾತುಗಳನ್ನು ಕಡಿಮೆ ಮಾಡಲು ಎಷ್ಟು ಬೇಕೋ ಅಷ್ಟು ಮಾತ್ರ ಚಿಂತಿಸಿ. ನಿಮ್ಮ ಜೀವನ ಕೊನೆಗೊಳ್ಳುವಷ್ಟು ಅಲ್ಲ. ನೀವು ಬಯಸಿದಷ್ಟು ಬುದ್ಧಿವಂತಿಕೆಯಿಂದ ಮಾತನಾಡಬಹುದು, ಆದರೆ ಕೇಳುಗರು ತಮ್ಮ ಸಾಮರ್ಥ್ಯ ಮತ್ತು ತಮ್ಮ ತಾಯಿಯ ಆಲೋಚನೆಗಳಿಗೆ ಅನುಗುಣವಾಗಿ ಅವುಗಳ ಅರ್ಥವನ್ನು ವಿವರಿಸುತ್ತಾರೆ. ನಂಬಿರಿ, ನಿಮ್ಮನ್ನು ಮರೆತವರೂ ಸಹ ನಿಮ್ಮನ್ನು ನೆನಪಿಸಿಕೊಳ್ಳುತ್ತಾರೆ. ಅವರ ಆಸಕ್ತಿಯ ದಿನಗಳು ಬರಲಿ. ಜೀವನದ ಕಥೆ ಏನೆಂದರೆ, ನೀವು ಬಯಸಿದ ಪಾತ್ರವನ್ನು ನೀವು ಪಡೆಯುವುದಿಲ್ಲ. ಜೀವನವು ನಿಮ್ಮದೇ ಆದ ಮೇಲೆ ಬದುಕುತ್ತದೆ. ಮೃತದೇಹಗಳನ್ನು ಮಾತ್ರ ಇತರರ ಹೆಗಲ ಮೇಲೆ ಹೊತ್ತುಕೊಳ್ಳಲಾಗುತ್ತದೆ. ನಿಮ್ಮ ನಗು, ನಿಮ್ಮ ಮುಖವು ದೇವರ ಸಹಿಯನ್ನು ಹೊಂದಿದೆ. ಅದನ್ನು ನಿಮ್ಮ ಕಣ್ಣೀರು ಅಥವಾ ಕೋಪದಿಂದ ಧೂಳೀಕರಿಸುತ್ತದೆ. ಯಾರೂ ಅದನ್ನು ಅಳಿಸಲು ಬಿಡಬೇಡಿ. ಯಾರೂ ಈ ಜಗತ್ತಿಗೆ ನಮ್ಮ ಸ್ನೇಹಿತ ಅಥವಾ ಶತ್ರುವಾಗಿ ಬರುವುದಿಲ್ಲ. ನಡವಳಿಕೆ ಮತ್ತು ನಡವಳಿಕೆಯು ಜನರನ್ನು ಶತ್ರುಗಳನ್ನಾಗಿ ಮಾಡುತ್ತದೆ. ಯಾವಾಗಲೂ ಅಳುವ ವ್ಯಕ್ತಿ, ಅಳುವವನ ಬಾಗಿಲಿನಲ್ಲಿ ನಿಂತಿರುವ ಸಂತೋಷವು ಹೊರಗಿನಿಂದ ಹಿಂತಿರುಗುತ್ತದೆ. ಭರವಸೆಯನ್ನು ಹೊಂದಿರುವವನು ಮತ್ತು ನೀವು, ಅವನು ಜೀವನದ ಪ್ರತಿಯೊಂದು ಪರೀಕ್ಷೆಯಲ್ಲೂ ಉತ್ತೀರ್ಣನಾಗುತ್ತಾನೆ. ಎಲ್ಲರೂ ನಿಮ್ಮವರಲ್ಲ, ಮತ್ತು ಇದು ಸತ್ಯ. ಈ ಜಗತ್ತಿನ ಜನರು ಆಟಿಕೆಯನ್ನು ಬಿಟ್ಟು ಎಷ್ಟು ವಿಚಿತ್ರರು. ಭಾವನೆಗಳೊಂದಿಗೆ ಆಟವಾಡಬೇಕು. ದೊಡ್ಡ ಮನಸ್ಸುಗಳು ವಿಚಾರಗಳನ್ನು ಚರ್ಚಿಸುತ್ತವೆ, ಮತ್ತು ಸಣ್ಣ ಮನಸ್ಸುಗಳು ಘಟನೆಗಳನ್ನು ಚರ್ಚಿಸುತ್ತವೆ, ಮತ್ತು ಸಣ್ಣ ಮನಸ್ಸುಗಳು ಜನರನ್ನು ಚರ್ಚಿಸುತ್ತವೆ. ಸಮಯ ಅನುಮತಿಸಿದಾಗ ಸೊಕ್ಕಿನವರಾಗಿರಬೇಡಿ. ಅನೇಕ ಅಲೆಕ್ಸಾಂಡರ್ಗಳು ಕಾಲದ ಸಾಗರದಲ್ಲಿ ಮುಳುಗಿದ್ದಾರೆ. ಈ 5 ಸ್ಥಳಗಳಲ್ಲಿ ಯಾವಾಗಲೂ ಮೌನವಾಗಿರಿ. ಮೊದಲನೆಯದಾಗಿ, ನಿಮ್ಮ ಮಾತುಗಳು ಯಾವುದೇ ಮೌಲ್ಯವನ್ನು ಹೊಂದಿಲ್ಲ. ಎರಡನೆಯದಾಗಿ, ಮಾತನಾಡಿನ ನಂತರ ನೀವು ಕ್ರಮ ತೆಗೆದುಕೊಳ್ಳಬೇಕಾದ ಸ್ಥಳ. ಮೂರನೆಯದಾಗಿ, ನಿಮ್ಮ ಮಾತುಗಳು ಯಾರನ್ನಾದರೂ ನೋಯಿಸಿದರೆ. ನಾಲ್ಕನೆಯದಾಗಿ, ನೀವು ಕೋಪಗೊಂಡಿದ್ದರೆ. ಏಕೆಂದರೆ ಕೋಪದಲ್ಲಿ ಒಬ್ಬ ವ್ಯಕ್ತಿಯು ಯೋಚಿಸದೆ ಏನನ್ನಾದರೂ ಹೇಳುತ್ತಾನೆ. ಮತ್ತು ಯಾರೊಬ್ಬರ ನೋವನ್ನು ನೋಡಿ ನೀವು ಅರ್ಥಮಾಡಿಕೊಳ್ಳಲು ಪ್ರಯತ್ನಿಸಿದಾಗ ನಿಮ್ಮ ಮಾತನ್ನು ಕೇಳಲು ಯಾರೂ ಸಿಗದಿದ್ದರೆ. ನೀವು ಸಹ ನೋವನುಭವಿಸಿದರೆ ಅರ್ಥಮಾಡಿಕೊಳ್ಳಿ, ದೇವರು ನಿಮ್ಮ ಆತ್ಮದಲ್ಲಿ ವಾಸಿಸುತ್ತಾನೆ ಎಂದು. ಶಾಂತಿ ಅಸ್ಪಷ್ಟ. ಅಗತ್ಯಗಳು ಮಾತ್ರ ಎಂದಿಗೂ ಈಡೇರುವುದಿಲ್ಲ. ಆಸೆಗಳ ಮೇಲೆ ಜೀವನದಲ್ಲಿ ಯಾವುದೇ ಜಗಳವಿಲ್ಲ. ಯಾರೂ ದುಃಖವನ್ನು ಬಯಸುವುದಿಲ್ಲ, ಅಥವಾ ಯಾರೂ ಕಡಿಮೆ ಬಯಸುವುದಿಲ್ಲ. ಯಾರ ಉದ್ದೇಶಗಳು ಯಾವಾಗಲೂ ಸ್ಪಷ್ಟವಾಗಿರುತ್ತವೆ. ಕೆಲವೊಮ್ಮೆ ಜನರು ನಿಮ್ಮನ್ನು ಕೀಟಲೆ ಮಾಡುವವರ ವಿರುದ್ಧ ತಿರುಗುತ್ತಾರೆ. ಅವನನ್ನು ಬಿಟ್ಟುಬಿಡಿ, ಏಕೆಂದರೆ ಹಬ್ಬವಾಗುವುದಕ್ಕಿಂತ ನೆನಪಿಸಿಕೊಳ್ಳುವುದು ಉತ್ತಮ. ಸುಳ್ಳನ್ನು ಖರೀದಿಸುವುದು ಹೆಚ್ಚು ಕಾಲ ಉಳಿಯುವುದಿಲ್ಲ. ಸತ್ಯ ಮಾತ್ರ ಯಾರೊಂದಿಗಾದರೂ ಕೊನೆಯವರೆಗೂ ನಿಲ್ಲುತ್ತದೆ. ವ್ಯಕ್ತಿಯ ಪ್ರಸ್ತುತವನ್ನು ನೋಡುವ ಮೂಲಕ ಅವನ ಭವಿಷ್ಯವನ್ನು ಅಣಕುಬೇಡಿ, ಏಕೆಂದರೆ ಸಮಯವು ಕೋಗಿಲೆಯನ್ನು ಸಹ ನಿಧಾನವಾಗಿ ವಜ್ರವನ್ನಾಗಿ ಮಾಡುವಷ್ಟು ಶಕ್ತಿಯನ್ನು ಹೊಂದಿದೆ. ಸಮಯ ನಿರ್ಧರಿಸಿದಾಗ ಸಾಕ್ಷಿಗಳ ಅಗತ್ಯವಿಲ್ಲ. ವ್ಯಕ್ತಿಯ ಜೀವನವನ್ನು ಕೊನೆಗೊಳಿಸುವ ಮಾತು, ನಾನು ಅದನ್ನು ನಾಳೆ ಮಾಡುತ್ತೇನೆ. ಹೆಚ್ಚು ಮಾತನಾಡುವುದು ಒಳ್ಳೆಯದಲ್ಲ, ಮೌನವಾಗಿರುವುದು ಅನಿವಾರ್ಯವೂ ಅಲ್ಲ. ಹೆಚ್ಚು ಮಳೆ ಒಳ್ಳೆಯದಲ್ಲ, ಮತ್ತು ಹೆಚ್ಚು ಬಿಸಿಲು ಕೂಡ ಒಳ್ಳೆಯದಲ್ಲ. ಯೋಚಿಸಿ, ನಮ್ಮ ಜನನ ನಮ್ಮ ಆಯ್ಕೆಯಲ್ಲದಿದ್ದರೆ ನಮ್ಮ ಸಾವು ಕೂಡ ನಮ್ಮ ಆಯ್ಕೆಯಲ್ಲ. ಹಾಗಾದರೆ ಈ ಜನನ ಮತ್ತು ಮರಣದ ಚಕ್ರದಲ್ಲಿ ಸಂಭವಿಸುವ ಎಲ್ಲ ವ್ಯವಸ್ಥೆಗಳು ನಮ್ಮ ಇಚ್ಛೆಯ ಪ್ರಕಾರ ಹೇಗೆ ಆಗುತ್ತವೆ? ಜೀವನದಲ್ಲಿ ಪ್ರತಿಯೊಂದು ಅವಕಾಶವನ್ನು ಬಳಸಿಕೊಳ್ಳುವ ಶಕ್ತಿ ನಮಗಿದೆ. ಸದುಪಯೋಗಪಡಿಸಿಕೊಳ್ಳಿ, ಆದರೆ ಯಾರ ಬಲವಂತದಿಂದಲೂ ಅಲ್ಲ. ಜೀವನವು ನಮಗೆ ಅವಕಾಶ ನೀಡಿದರೆ ಅದು ನಮ್ಮನ್ನು ಮೋಸಗೊಳಿಸಬಹುದು. ಜವಾಬ್ದಾರಿಯು ಜೀವನದಲ್ಲಿ ಅತ್ಯುತ್ತಮ ಔಷಧಿಯಾಗಿದೆ. ಒಮ್ಮೆ ಕುಡಿಯಿರಿ, ಅದು ನಿಮ್ಮ ಜೀವನದುದ್ದಕ್ಕೂ ನಿಮ್ಮನ್ನು ದಣಿಯಲು ಬಿಡುವುದಿಲ್ಲ. ಯಾವಾಗಲೂ ನಿಮ್ಮ ಗುರಿಗಳಿಗಾಗಿ ಶ್ರಮಿಸಿ. ಸಾಧನೆ ಮತ್ತು ಅನುಭವ ಎರಡೂ ಅಮೂಲ್ಯ. ಜೀವನದಲ್ಲಿ ತೊಂದರೆಗಳು ಗಾಳಿಯಂತೆ, ಅವು ಬಂದು ಹೋಗುತ್ತವೆ. ಆದರೆ ಅವು ಬಂದಾಗೆಲ್ಲ ಅವುಗಳನ್ನು ಎಲ್ಲರ ಮುಖಮೌನಗಳನ್ನು ತೆಗೆದುಹಾಕುವ ಮೂಲಕ ತೆಗೆದುಹಾಕಲಾಗುತ್ತದೆ. ನೀವು ಯೋಚಿಸಿದ್ದನ್ನು ನೀವು ಪಡೆಯುತ್ತೀರಿ ಎಂದು ಅಗತ್ಯವಾಗಿ ಅಲ್ಲ, ಆದರೆ ದೇವರು ಯೋಚಿಸಿದ್ದನ್ನು ಖಂಡಿತವಾಗಿಯೂ ನಿಮ್ಮದಾಗಿಸಿಕೊಳ್ಳುತ್ತಾನೆ. ಮನುಷ್ಯರು ತಮಗೆ ಇಷ್ಟ ಬಂದ ಹಾಗೆ ವರ್ತಿಸಬಹುದು, ಆದರೆ ನಿಮ್ಮ ಸ್ವಂತ ಆತ್ಮವು ಪ್ರತಿಫಲವನ್ನು ಪಡೆಯುವುದರ ಬಗ್ಗೆ ಅಲ್ಲ. ಒಬ್ಬರು ನೀವು ಎಚ್ಚರಿಕೆಯಿಂದ ಅಲ್ಲ, ಬಹಿರಂಗವಾಗಿ ಮಾತನಾಡಬಹುದಾದ ವ್ಯಕ್ತಿ. ಮಾನವರು ಅಹಂ ಮತ್ತು ತಪ್ಪು ತಿಳುವಳಿಕೆಯಿಂದ ಬಂಧಿತರಾಗಿದ್ದಾರೆ. ಪ್ರಮುಖ ವಿಷಯಗಳನ್ನು ತಪ್ಪಿಸುವುದರಲ್ಲಿ ಪರಿಹಾರವಿದೆ. ತಪ್ಪು ತಿಳುವಳಿಕೆಗಳು ಸತ್ಯವನ್ನು ಬಯಲುಗೊಳಿಸುವುದಿಲ್ಲ, ಮತ್ತು ಅಹಂ ನಿಮಗೆ ಸತ್ಯವನ್ನು ನೋಡಲು ಅನುಮತಿಸುವುದಿಲ್ಲ. ಜೀವನವು ನಿಮ್ಮೊಂದಿಗೆ ಆಟವಾಡುತ್ತಿದ್ದರೆ ನೀವು ಉತ್ತಮ ಆಟಗಾರನಾಗಿರಬೇಕು. ಕಡಿಮೆ ಇಡುವಾಗ ನೀವು ಎಡವಿ ಬೀಳುತ್ತೀರೋ ಅಥವಾ ಕುಸಿಯುತ್ತೀರೋ ಎಂಬುದು ನಿಮ್ಮ ಮೇಲೆ ಅವಲಂಬಿತಿದ. ಜೀವನದಲ್ಲಿ ಎಷ್ಟೇ ತೊಂದರೆಗಳು ಎದುರಾಗುತ್ತವೆ ಎಂಬುದು ಮುಖ್ಯವಲ್ಲ, ನೀವು ಅವುಗಳನ್ನು ಹೇಗೆ ಎದುರಿಸುತ್ತೀರಿ ಎಂಬುದು ಮುಖ್ಯ. ಒಬ್ಬ ವ್ಯಕ್ತಿಯು ಈ ಜಗತ್ತಿನಲ್ಲಿ ಏನು ಪಡೆದಿದ್ದಾನೋ ಅದರಲ್ಲಿ ಸಂತೃಪ್ತನಾಗಿರಬೇಕು. ಅವನು ತನ್ನಲ್ಲಿಲ್ಲದ್ದಕ್ಕಾಗಿ ದುಃಖಿಸಬಾರದು. ದೇವರು ಅವನಿಗೆ ತಾನು ಯೋಚಿಸಿದ್ದಕ್ಕಿಂತ ಹೆಚ್ಚಿನದನ್ನು ನೀಡಿದ್ದಾನೆ. ಸುತ್ತಲೂ ಮಾತ್ರ ನೀವು ಎಂದಿಗೂ ದೊಡ್ಡದಾದ ಯಾವುದರ ಬಗ್ಗೆಯೂ ಚಿಂತಿಸಬೇಡಿ.
ಭಗವಾನ್ ಶ್ರೀರಾಮನು ಮನೆಯಲ್ಲಿ ವಿರೋಧವನ್ನು ಎದುರಿಸಿದನು ಮತ್ತು ಕೃಷ್ಣನೂ ಸಹ. ಸಮಾಜದಲ್ಲಿ ಬಹಳಷ್ಟು ಸಹಾಯವಿದೆ, ಇದು ನಿಮಗೂ ಸಂಭವಿಸುತ್ತದೆ. ಆದರೆ ನೀವು ಇದನ್ನು ಮೀರಿ ಬೆಳೆದರೆ ನೀವು ನಿಮ್ಮಗಾಗಿ ಹೆಸರು ಗಳಿಸುವಿರಿ. ಇತರರ ಮೇಲೆ ಅವಲಂಬಿಸಿದ ವ್ಯಕ್ತಿಗಳು ಎಂದಿಗೂ ನೀವು ಸಂತೋಷವಾಗಿರಲು ಸಾಧ್ಯವಿಲ್ಲ. ಹಾಗಾಗಿ ನೀವು ಇದಕ್ಕೆ ಅರ್ಹರಾಗಿದ್ದೀರಿ. ನೀವು ನಿದ್ರಿಸುವಾಗಲೇ ನಿಮ್ಮ ಆಸೆಗಳನ್ನು ಪೂರೈಸಿಕೊಳ್ಳಬಹುದೇ? ಇಂದು ಒಂದು ಗ್ರಾಮದಲ್ಲಿ ಬೆಂಕಿ ಕಾಣಿಸಿಕೊಂಡಿತು. ಅದು ಹೆಚ್ಚಾಗುವ ಹಂತದಲ್ಲಿತ್ತು ಮತ್ತು ಎಲ್ಲರೂ ಇಲ್ಲಿಯಲ್ಲಿ ಓಡುತ್ತಿದ್ದರು. ಇದು ಒಂದು ದೃಶ್ಯವಾಗಿತ್ತು. ಒಂದು ಪಕ್ಷಿಯೆಂದು ಬೆಂಕಿಯನ್ನು ನಂದಿಸಲು ಚಿಂತಿಸಿತು. ತನ್ನ ಗರಿಗಳಲ್ಲಿ ನೀರನ್ನು ತುಂಬಿಕೊಂಡು ಅದನ್ನು ನಂದಿಸಲು ಪ್ರಯತ್ನಿಸಲು ಪ್ರಾರಂಭಿಸಿತು. ಅದು ತನ್ನ ಗರಿಗಳಿಗೆ ನೀರನ್ನು ತಂದೆಕೊಂಡಿತ್ತು. ಈ ಪಕ್ಷಿಯ ಈ ಪ್ರಯತ್ನವನ್ನು ಕಂಡ ಗ್ರಾಮಸ್ಥರು ಇನ್ನಷ್ಟು ಉದ್ರೇಕಿತರಾದರು. ಈ ಪಕ್ಷಿ ಅಷ್ಟು ಶಕ್ತಿಶಾಲಿಯಾಗಿದ್ದರೆ ನಾವೇಕೆ ಸಾಧ್ಯವಿಲ್ಲ ಎಂದು ಅವರು ಚಿಂತಿಸಿದರು. ಕಾಗೆ ನೋಡುತ್ತಿತ್ತು. ಅವನು ಪಕ್ಷಿಯನ್ನು ಕೇಳಿದ, ನೀನು ಸುರಿಯುವ ನೀರು ಏನನ್ನೂ ಮಾಡುತ್ತಿರಲಿಲ್ಲ, ಹಾಗಾದರೆ ನೀನು ಏಕೆ ಅದನ್ನು ಮಾಡುತ್ತಿದ್ದೀಯಾ? ಪಕ್ಷಿ ಉತ್ತರಿಸಿತು, ನನ್ನ ಸುರಿಯುವ ನೀರು ಏನಾದರೂ ಮಾಡಿರಲಿ ಅಥವಾ ಮಾಡಿರದಿರಲಿ, ಆದರೆ ಈ ಬೆಂಕಿಯ ಬಗ್ಗೆ ಚರ್ಚಿಸಲಾದಾಗ ನಾನು ಅದನ್ನು ನಂದಿಸುವವರಲ್ಲಿ ಎಣಿಸಲ್ಪಡುತ್ತೇನೆ ಎಂದು ನನಗೆ ಹೆಮ್ಮೆಯಿದೆ. ನಿನ್ನಂತಹ ಪ್ರೇಕ್ಷಕರಲ್ಲಿ ಅಲ್ಲ. ಒಬ್ಬ ರೈತ ತನ್ನ ಹೊಲದಲ್ಲಿ ಕೆಲಸ ಮಾಡುತ್ತಿದ್ದ. ರೈತನ ಗಡಿಯಾರ ಬಿತ್ತು. ಈ ಗಡಿಯಾರ ರೈತನಿಗೆ ಅವನ ತಂದೆಯಿಂದ ನೀಡಲಾಗಿತ್ತು. ರೈತ ಎಲ್ಲವನ್ನೂ ಬಿಟ್ಟು ಮನೆಯಲ್ಲಿ ಗಡಿಯಾರವನ್ನು ಹುಡುಕಲು ಪ್ರಾರಂಭಿಸಿದನು. ಆದರೆ ಅವನಿಗೆ ಅದು ಸಿಗಲಿಲ್ಲ. ಹತ್ತಿರದಲ್ಲಿ ಕೆಲವು ಮಕ್ಕಳು ಆಟವಾಡುತ್ತಿದ್ದರು. ರೈತ ಅವರನ್ನು ಕರೆದು, ನನ್ನ ಗಡಿಯಾರವನ್ನು ಹುಡುಕಲು ನನಗೆ ಸಹಾಯ ಮಾಡಿ, ನಾನು ನಿಮಗೆ ಬಹುಮಾನ ನೀಡುತ್ತೇನೆ. ಎಲ್ಲ ಮಕ್ಕಳು ಉತ್ಸಾಹದಿಂದ ಗಡಿಯಾರವನ್ನು ಹುಡುಕಲು ಹೋದರು. ಆದರೆ ಯಾರಿಗೂ ಗಡಿಯಾರ ಸಿಗಲಿಲ್ಲ. 1 ಗಂಟೆಯ ನಂತರ ಎಲ್ಲ ಮಕ್ಕಳು ಹೊರಟು ಹೋದರು. ರೈತ ಭರವಸೆಯನ್ನು ತ್ಯಜಿಸಿ ಮನೆಗೆ ಹೋಗಲು ತಯಾರಿ ನಡೆಸ ಪ್ರಾರಂಭಿಸಿದನು. ಕೊನೆಗೆ ಒಂದು ಮಗು ರೈತನ ಬಳಿಗೆ ಬಂದು, ನನಗೆ ಸ್ವಲ್ಪ ಸಮಯ ಕೊಡಿ, ನಾನು ಗಡಿಯಾರವನ್ನು ಕಂಡುಹಿಡಿಯುತ್ತೇನೆ ಎಂದು ಹೇಳಿತು. ರೈತ, ಸರಿ, ನಾನು ಸ್ವಲ್ಪ ಸಮಯದ ನಂತರ ಹಿಂತಿರುಗುತ್ತೇನೆ, ಗಡಿಯಾರ ಸಿಗುತ್ತದೆ ಎಂದು ನೋಡಿ. ರೈತ 20 ನಿಮಿಷದ ನಂತರ ಹಿಂತಿರುಗಿದಾಗ ಮಗುವಿನ ಕೈಯಲ್ಲಿ ಗಡಿಯಾರವನ್ನು ನೋಡಿದನು. ರೈತ ಆಶ್ಚರ್ಯಚಕಿತನಾದನು. ಅವನು ಮಗುವನ್ನು ಕೇಳಿದನು, ನೀವು ಗಡಿಯಾರವನ್ನು ಇಷ್ಟು ಬೇಗ ಹೇಗೆ ಕಂಡುಹಿಡಿದಿರಿ? ಮಗು ಉತ್ತರಿಸಿತು, ಎಲ್ಲರೂ ಹೊರಟು ಹೋದರು, ಹಾಗಾಗಿ ಅದು ತುಂಬಾ ಶಾಂತವಾಗಿತ್ತು. ನಾನು ನಿಧಾನವಾಗಿ ಗದ್ದೆಯ ಸುತ್ತಲೂ ನಡೆದೆ, ಶಬ್ದವನ್ನು ಕೇಳಿಸುತ್ತಾ. ಮೌನದಲ್ಲಿ ಶಬ್ದ ಕೇಳಿಸಿದ ಕೂಡಲೇ ಗಡಿಯಾರ ಎಲ್ಲಿದೆ ಎಂದು ನನಗೆ ತಿಳಿಯಿತು. ಸ್ನೇಹಿತರೆ, ಒಂದು ಕಥೆ ಮನಸ್ಸಿನ ಒಂದು ಉತ್ತಮ ಉದಾಹರಣೆಯಾಗಿದೆ. ನಮ್ಮ ಮನಸ್ಸು ಶಾಂತವಾಗಿದ್ದಾಗ ಪ್ರತಿಯೊಂದು ದೊಡ್ಡ ಚಿಂತೆಯೂ ಮಾಯವಾಗುತ್ತದೆ ಮತ್ತು ಸುತ್ತಮುತ್ತಲಿನ ಶಬ್ದವೂ ಮಾಯವಾಗುತ್ತದೆ ಮತ್ತು ನಮ್ಮ ಮನಸ್ಸು ಸ್ವತಃ ತನ್ನ ಗಮನವನ್ನು ಕಡಿಮೆ ಮಾಡುತ್ತದೆ ಮತ್ತು ನಮಗೆ ಸರಿಯಾದ ದಿಕ್ಕನ್ನು ತೋರಿಸುತ್ತದೆ. ಸ್ನೇಹಿತರೆ, ಈ ವಿಡಿಯೋದಿಂದ ನೀವು ಬಹಳಷ್ಟು ಕಲಿತಿದ್ದೀರಿ ಎಂದು ನಾನು ಭಾವಿಸುತ್ತೇನೆ. ಶೀಘ್ರವೇ ಹೊಸ ವಿಡಿಯೋದಲ್ಲಿ ನಿಮ್ಮನ್ನು ಭೇಟಿಯಾಗುತ್ತೇನೆ. ಅಲ್ಲಿಯವರೆಗೂ ಜಾಗರೂಕರಾಗಿರಿ. ಧನ್ಯವಾದಗಳು.